ಮುಡಾ ಪ್ರಕರಣದಲ್ಲಿ ಸಿಎಂ ಹಾಗೆ ಪತ್ನಿ ಪಾರ್ವತಿಯವರಿಗೆ ಕ್ಲೀನ್ ಚಿಟ್ ಸಿಗುತ್ತಾ? ಹೈಕೋರ್ಟ್ಗೆ ಸೋಮವಾರ ಲೋಕಾಯುಕ್ತ ವರದಿಯನ್ನ ಸಲ್ಲಿಸೋದಿದೆ. ಲೋಕಾಯುಕ್ತ ವರದಿಯಲ್ಲಿ ಸಿಎಂ ಹಾಗೆ ಪತ್ನಿಗೆ ಕ್ಲೀನ್ ಚಿಟ್, ಇದು ಪ್ರಶ್ನಾರ್ಥಕ. ಸಿಎಂ ಸಿದ್ದರಾಮಯ್ಯ ಪಾತ್ರ ಎಲ್ಲೂ ಕೂಡ ಕಂಡು ಬಂದಿಲ್ಲ. ತನಿಖೆಯಲ್ಲಿ ಸಿದ್ದರಾಮಯ್ಯ ಪಾತ್ರ ಕಂಡು ಬಂದಿಲ್ಲ. ಡಿನೋಟಿಫೈನಲ್ ಆಗಿರ್ಬೋದು ಅಥವಾ ಭೂ ಪರಿವರ್ತನೆ ಮಾಡುವಾಗ ನಿಯಮ ಉಲ್ಲಂಘನೆ ಆಗಿದೆ, ಆದರೆ ಅಧಿಕಾರಿಗಳೇ ನಿಯಮ ಉಲ್ಲಂಘನೆ ಮಾಡಿದ್ದಾರೆ. ಮುಡಾ ಆಯುಕ್ತರು, ರೆವಿನ್ಯೂ ಅಧಿಕಾರಿಗಳು ನಿಯಮ ಗಾಳಿಗೆ ತೂರಿರೋದು ಕಂಡು ಬಂದಿದೆ. ಲೋಕಾಯುಕ್ತ ವರದಿಯಲ್ಲಿ ಉಲ್ಲೇಖವಾದಂತಹ ಮಾಹಿತಿ ಇದು. ತಪ್ಪಾಗಿಲ್ಲ ಅಂತಲ್ಲ, ಆಗಿದೆ. ಬಟ್ ಆಗಿರೋದು ಅಧಿಕಾರಿಗಳಿಂದ. ಮುಡಾ ಆಯುಕ್ತರು, ಅಂದಿನ ಮುಡಾ ಆಯುಕ್ತರು ಹಾಗೆ ರೆವಿನ್ಯೂ ಅಧಿಕಾರಿಗಳು, ಉಳಿದಂತ ಅಧಿಕಾರಿಗಳಿಂದ ತಪ್ಪಾಗಿದೆ, ನಿಯಮದ ಉಲ್ಲಂಘನೆಯಾಗಿದೆ, ನಿಯಮವನ್ನ ಗಾಳಿಗೆ ತೂರಿರೋದು ಕಂಡು ಬಂದಿದೆ ಅಂತ ಲೋಕಾಯುಕ್ತ ವರದಿಯಲ್ಲಿ ಉಲ್ಲೇಖ ಆಗಿದೆ. ಇದನ್ನೇ ಇದೀಗ ಕೋರ್ಟ್ ಗಮನಕ್ಕೂ ಕೂಡ ತರೋರಿದ್ದಾರೆ. ಮುಂದಿನ ದಿನಗಳಲ್ಲಿ ಸೋಮವಾರದ ದಿನ ಹೈಕೋರ್ಟ್ಗೆ ಲೋಕಾಯುಕ್ತ ಈ ವರದಿಯನ್ನ ಸಲ್ಲಿಸುತ್ತೆ. ಅಲ್ಲಿಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ, ಅವರ ಪತ್ನಿ ಪಾರ್ವತಿ ಅವರಿಗೆ ಬಿಗ್ ರಿಲೀಫ್ ಸಿಗುತ್ತಾ? ಇದು ಪ್ರಶ್ನಾರ್ಥಕವಾಗಿಯೇ ಇದೆ. ಸೋಮವಾರದವರೆಗೂ ಕಾಯಬೇಕು, ಆ ನಂತರದಲ್ಲಿ ಅದರ ವಿಚಾರಣೆ ಬರುತ್ತೆ. ಮುಡಾ ಕೇಸ್ನಲ್ಲಿ ಸಿಎಂ ಹಾಗೆ ಪತ್ನಿ ಹೆಸರು ಬಂದಿದ್ ಹೇಗೆ? 1998ರಲ್ಲಿ ಮುಡಾದಿಂದ 3.16 ಎಕರೆ ಜಮೀನನ್ನ ಸ್ವಾಧೀನಪಡಿಸಿಕೊಳ್ಳಲಾಗಿತ್ತು. ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರ ಹೆಸರಿನಲ್ಲಿ ಇದ್ದಂತ ಜಮೀನಿದು. ಎಷ್ಟು? 3.16 ಎಕರೆ. ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರಲ್ಲಿ 3.16 ಎಕರೆ ಜಮೀನಿತ್ತು. ಸಿಎಂ ಅವರ ಪತ್ನಿಗೆ ಸೇರಿರುವಂತ ಜಮೀನಿದು. ಜಮೀನನ್ನ ದೇವನೂರು ಬಡಾವಣೆ ನಿರ್ಮಾಣಕ್ಕೆ ಭೂಸ್ವಾಧೀನ ಮಾಡಿಕೊಳ್ಳಲಾಯಿತು. ಸಿಎಂ ಪತ್ನಿಗೆ ದಾನಪತ್ರದ ಮೂಲಕ ಅವರ ಸಹೋದರ ಕೊಟ್ಟಿದ್ದಂತ ಭೂಮಿ ಇದು. 2021ರಲ್ಲಿ ಸಿಎಂ ಪತ್ನಿ ಪಾರ್ವತಿ ಹೆಸರಿಗೆ ನಿವೇಶನ ಮಂಜೂರಾಗುತ್ತೆ. ಮುಡಾ ಈ ಜಾಗದ ಬದಲಿಗೆ ಮೈಸೂರಿನ ವಿಜಯನಗರದಲ್ಲಿ ಜಾಗ ಕೊಡುತ್ತೆ. ವಿಜಯನಗರ ಲೇಔಟ್ನಲ್ಲಿ 38,284 ಚದರ ಅಡಿ ಜಾಗವನ್ನ ಮಂಜೂರು ಮಾಡುತ್ತೆ. ಮೊದಲ ಜಾಗದ ಮೌಲ್ಯಕ್ಕಿಂತ ಬದಲಿ ಜಾಗದ ಮೌಲ್ಯ ದುಪ್ಪಟ್ಟಾಗಿದೆ. ನೋಡಿ, ಇದು ಮೂಲ ಮಾಹಿತಿ. ಎಲ್ಲಿಂದ ಆರಂಭ ಆಯಿತು, ಯಾವ ವರ್ಷದಲ್ಲಿ ಮುಡಾ ಅಧಿಕಾರಿಗಳು ಪತ್ನಿ ಪಾರ್ವತಿ ಅವರ ಹೆಸರಿನಲ್ಲಿ ಇದ್ದಂತ ಜಮೀನನ್ನ ವಶಪಡಿಸ್ಕೊಳ್ತಾರೆ, ಅಂದ್ರೆ ಸ್ವಾಧೀನಪಡಿಸ್ಕೊಳ್ತಾರೆ. ಜೊತೆಗೆ ಅಲ್ಲಿ ಲೇಔಟ್ಗಳ ನಿರ್ಮಾಣ ಎಲ್ಲ ಆಗುತ್ತೆ. ಆನಂತರ ಬದಲಿಯಾಗಿ ಕೊಡಬೇಕಲ್ಲ, ಅದು ಯಾವ ರೀತಿಯಾಗಿ ನಿರ್ಧಾರವಾಗುತ್ತೆ, ಜೊತೆಗೆ ಯಾವ ಸ್ಥಳದಲ್ಲಿ ಕೊಡ್ತಾರೆ, ಎಷ್ಟು ಚದರದವರೆಗೂ ಇರುತ್ತೆ, ಇವೆಲ್ಲ ಡೀಟೇಲ್ಸ್ಗಳು ನಿಮ್ಮ ಮುಂದೆನೇ ಇದೆ. ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರಲ್ಲಿ 3.16 ಎಕರೆ ಜಮೀನಿರುತ್ತೆ ಪತ್ನಿ ಪಾರ್ವತಿ ಅವರ ಹೆಸರಿನಲ್ಲಿ. ಇದನ್ನ ಮುಡಾ ಸ್ವಾಧೀನಪಡಿಸಿಕೊಂಡ ನಂತರದಲ್ಲಿ ಬದಲಿ ನಿವೇಶನ ಕೊಟ್ಟಿದ್ದಾರಲ್ಲ, ಅದರ ಹಣ ದುಪ್ಪಟ್ಟಾಗಿದೆ, ಅದರ ಮೌಲ್ಯ ದುಪ್ಪಟ್ಟಿತ್ತು. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಕಿರಣ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್, ಇದೀಗ ಲೋಕಾಯುಕ್ತ ವರದಿಯಲ್ಲಿ ಏನೇನಿದೆ ಅನ್ನುವಂತ ಅಂಶಗಳು ಗೊತ್ತಾಗ್ತಾ ಇದೆ. ತಪ್ಪೆಸಗಿರೋದು ಹೌದು, ಆದ್ರೆ ಅಧಿಕಾರಿಗಳಿಂದ ಆಗಿದೆ, ಮಾಜಿ ಆಯುಕ್ತರುಗಳಿಂದ ಆಗಿದೆ ಅನ್ನುವಂಥದ್ದು. ಅಲ್ಲಿಗೆ ಸಿಎಂ ಸಿದ್ದರಾಮಯ್ಯನವರಿಗೆ ಮುಂದಿನ ದಿನ ಸೋಮವಾರದ ದಿನ ಒಂದು ಬಿಗ್ ರಿಲೀಫ್ ಸಿಗಬಹುದಾ ಕೋರ್ಟ್ ಗಮನಕ್ಕೆ ಇದೇ ವರದಿ ಹೋದಂತ ಸಂದರ್ಭದಲ್ಲಿ? ಕಿರಣ್, ಚೈತ್ರ, ಈಗಾಗಲೇ ಕಳೆದ 4 ತಿಂಗಳಿಂದ ಲೋಕಾಯುಕ್ತ ಪೊಲೀಸರು ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಮಾಡ್ತಾರೆ. ಹೈಕೋರ್ಟ್ ಡೈರೆಕ್ಷನ್ಸ್ ಮೇಲೆ ಲೋಕಾಯುಕ್ತ ಪೊಲೀಸರು ತನಿಖೆ ಮಾಡ್ತಾರೆ. ಈಗ ಲಾಸ್ಟ್ ಸ್ಟೇಜಿಗೆ ಬಂದು ನಿಂತಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಇಲ್ಲಿವರೆಗೂ ಕೂಡ ಸಿಕ್ಕಿರುವಂಥ ನಮಗೆ ಒಂದಷ್ಟು ಇನ್ಫಾರ್ಮೇಷನ್ ಪ್ರಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು ಅವರ ಪತ್ನಿಯ ಒಂದು ರೋಲ್ ಈ ಒಂದು ಹಗರಣದಲ್ಲಿ, ಅಂದರೆ ಏನು 14 ಸೈಟ್ ಅಲರ್ಟ್ ಆಗಿತ್ತು ಅವ್ರಿಗೆ, ಆ ಒಂದು ಹಗರಣದಲ್ಲಿ, ಆ ಒಂದು ಸ್ಕ್ಯಾಮ್ನಲ್ಲಿ ಇವರ ಇನ್ವಾಲ್ವ್ಮೆಂಟ್ ಎಲ್ಲೂ ಕೂಡ ಇಲ್ಲಿಗೆ ಸದ್ಯಕ್ಕೆ ಮಟ್ಟದಲ್ಲಿ ಕಂಡು ಬಂದಿಲ್ಲ. ಬಹುಶಃ ಇಲ್ಲಿ ಕೆಲವೊಂದಷ್ಟು ಅಂದರೆ ಡಿನೋಟಿಫೈ ಮಾಡಿರ್ಬೋದು, ಜೊತೆಗೆ ಲ್ಯಾಂಡ್ ಕನ್ವರ್ಷನ್ ಮಾಡಿರ್ಬೋದು. ಈ ಸಂದರ್ಭದಲ್ಲಿ ಅಲ್ಲಿದ್ದಂಥ ಇಲಾಖೆ ಅಧಿಕಾರಿಗಳ ಒಂದು ನಿಯಮಗಳನ್ನ ಗಾಳಿಗೆ ತೂರಿ ಮಾಡಿರುವಂಥದ್ದು ಕೆಲವಷ್ಟು ಕಂಡು ಬಂದಿದೆ. ಆದರೆ ಅಲ್ಲಿ ಅವ್ರಿಗೆ ಏನಾರ ಪ್ರಭಾವ ಬೀರಿದಾರ ಅನ್ನೋದನ್ನು ಕೂಡ ಲೋಕಾಯುಕ್ತರು ಪೊಲೀಸರು ಒಂದು ತನಿಖೆಯನ್ನು ಮಾಡ್ತಾರೆ. ಎಲ್ಲೂ ಕೂಡ ಆ ರೀತಿ ಕಂಡು ಬಂದಿಲ್ಲ. ಹಾಗಾಗಿ ಬಹುಶಃ ಈ ಒಂದು ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರ್ಬೋದು ಮತ್ತು ಪಾರ್ವತಿ ಅವರು ಇರ್ಬೋದು, ಈ ಒಂದು ಪ್ರಕರಣದಲ್ಲಿ ಅವರ ಒಂದು ಬಿಗ್ ರಿಲೀಫ್ ಸಿಗುತ್ತೆ ಸಾಧ್ಯತೆಗಳು ದಟ್ಟವಾಗಿದೆ, ಹೆಚ್ಚಾಗಿದೆ.
ಇಲ್ಲಿ ಅಧಿಕಾರಿಗಳು ತಪ್ಪೆಸಗಿರುವಂಥ ಸಂದರ್ಭದಲ್ಲಿ ಕಂಡು ಬಂದಿದೆ. ಅದನ್ನು ಅದು ಕ್ರಿಮಿನಲ್ ಕೇಸನ್ನು ರಿಜಿಸ್ಟರ್ ಮಾಡ್ಕೊಂಡು ಮತ್ತೆ ತನಿಖೆ ಮಾಡಬೇಕೋ ಬೇಡವಾ, ಅಥವಾ ಯಾವ ರೀತಿ ಇನ್ನು ಮುಂದಿನ ಹಂತದಲ್ಲಿ ತೊಗೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಕಾನೂನು ತಜ್ಞರು, ಲೋಕಾಯುಕ್ತರು, ಪೊಲೀಸರು ಒಂದು ಕಡೆ ಮಾಡ್ತಾ ಇದ್ದಾರೆ. ಈಗ ಸೋಮವಾರ ಏನು ಈ ಒಂದು ಪ್ರಕರಣವನ್ನು ವಿಚಾರಣೆಯನ್ನು CBIಗೆ ಕೊಡಬೇಕು ಅಂತ ಏನು ದೂರುದಾರರು ಹಾಕೊಂಡಿದ್ದಾರೆ, ಈ ಸಂದರ್ಭದಲ್ಲಿ ಆ ಒಂದು ಸ್ಟೇಟಸ್ ರಿಪೋರ್ಟ್ ಅಂದರೆ ಲೋಕಾಯುಕ್ತ ಪೊಲೀಸರು ಇಲ್ಲಿವರೆಗೂ ತನಿಖೆಯಲ್ಲಿ ಏನೇನು ಫೈಂಡಿಂಗ್ಸ್ ಕಂಡು ಬಂದು ಅದನ್ನು ಸಬ್ಮಿಟ್ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯ ಮುಖ್ಯಮಂತ್ರಿಗಳಿರ್ಬೋದು, ಅವರ ಕುಟುಂಬದವರು ಯಾರು ಇರ್ಬೋದು, ಈ ಒಂದು 14 ಸೈಟ್ ಪಡೆಯೋದ್ರಲ್ಲಿ ಯಾವುದೇ ರೀತಿಯ ಹಸ್ತಕ್ಷೇಪ ಇಲ್ಲ, ಯಾವುದೇ ರೀತಿಯ ಪ್ರಭಾವ ಬಳಸಿಲ್ಲ ಅನ್ನೋದು ಸದ್ಯಕ್ಕೆ ಕಂಡು ಬರ್ತಿದೆ. ಇನ್ನು ಉಳಿದಂತೆ ಇನ್ನು ED ಅಧಿಕಾರಿಗಳು ಕೂಡ ಕಳೆದ ವಾರ ಒಂದು ಪ್ರೆಸ್ ನೋಟನ್ನು ರಿಲೀಸ್ ಮಾಡ್ತಾರೆ. ಅಂದರೆ ಅಲ್ಲೂ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಭೂಮಾಫಿಯಾ, ಅದರಲ್ಲಿ ಮುಖ್ಯವಾಗಿ ಮೂಡಾದಲ್ಲಿ ಆಯುಕ್ತರಾಗಿದ್ದಂಥವರು ಜೊತೆ ಸೇರಿಕೊಂಡು ಕೆಲ ಭೂಮಾಫಿಯಾ ಅಂದರೆ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಸಾಕಷ್ಟು ಆಲ್ಟರ್ನೇಟಿವ್ ಸೈಟ್ಸನ್ನು ತೊಗೊಂಡಿದ್ದಾರೆ. ಸುಮಾರು 500ಕ್ಕೂ ಹೆಚ್ಚು ಆಲ್ಟರ್ನೇಟಿವ್ ಸೈಟ್ಸು ತೊಗೊಂಡಿದ್ದಾರೆ. ಅದರಲ್ಲಿ ಈಗಾಗಲೇ ಸುಮಾರು 100ಕ್ಕೂ ಹೆಚ್ಚನ್ನ ಸೀಸ್ 300 ಕೋಟಿ ವರ್ತನ್ನ ಏನು ಈ ಮಾರ್ಕೆಟ್ ವ್ಯಾಲ್ಯೂ ಇದೆ ಅದನ್ನು ಕೂಡ ED ಈಗಾಗಲೇ ಸೀಸ್ ಮಾಡ್ಕೊಂಡಿದೆ. ಅದು ಇನ್ನೊಂದು ಒಂದು ಭಾಗವಾಗಿದೆ. ಇನ್ನು ಕೆಲವೊಂದಷ್ಟು ಏನು ಈ ಒಂದು ಏನೇನು ಹಗರಣ ಆಗಿದೆ, ಎಲ್ಲೆಲ್ಲಿ ಈ ಒಂದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಇರ್ಬೋದು, ಮನಿ ಲ್ಯಾಂಡ್ರಿಂಗ್ ಇರ್ಬೋದು, ಇಲ್ಲಿ ಎಲ್ಲೆಲ್ಲಿ ಕಂಡು ಬಂದಿದೆ ಅದನ್ನು ಕೂಡ ಲೋಕಾಯುಕ್ತರು, ಪೊಲೀಸರಿಗೆ, ED ಅಧಿಕಾರಿಗಳು ಈಗಾಗಲೇ ಗಮನಕ್ಕೆ ತಂದಿದ್ದಾರೆ. ಇನ್ನೊಂದು ಕಡೆ ಇಲ್ಲಿ ಈ ಲೋಕಾಯುಕ್ತರು ಸೀಮಿತವಾಗಿ ಅಂದರೆ ಲೋಕಾಯುಕ್ತ ಪೊಲೀಸರು ಮುಖ್ಯಮಂತ್ರಿಯ ರೋಲು ಮತ್ತು ಅವರ ಕುಟುಂಬದವರು ಈ 14 ಸೈಟು ತಗೊಳ್ಳೋದ್ರಲ್ಲಿ ಪಾತ್ರ ಇದೆಯೋ ಇಲ್ವಾ, ಎಷ್ಟು ಮಟ್ಟಿಗೆ ಅದನ್ನು ಆ ಒಂದು ಮಾತ್ರ ಅವನು ಲಿಮಿಟೆಡ್ ಆಗಿ ನೋಡ್ತಾ ಇದ್ದಾರೆ. ಆ ಒಂದು ಇಡೀ ಸ್ಕ್ಯಾಮಲ್ಲಿ ಕೆಲವೊಂದಷ್ಟು ಸಾಕಷ್ಟು ಜನ ಇನ್ವಾಲ್ವ್ ಆಗಿರ್ಬೋದು. ಅದರಲ್ಲಿ ಭೂಮಾಫಿಯಾದವರು ಇರ್ಬೋದು, ಜೊತೆಗೆ ಅಧಿಕಾರಿಗಳು ಇರ್ಬೋದು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು, ಜೊತೆಗೆ ಇವೆಲ್ಲವೂ ಕೂಡ ನಗರಾಭಿವೃದ್ಧಿ ಅಧಿಕಾರಿಗಳಿರ್ಬೋದು, ಎಲ್ಲರೂ ಕೂಡ ಈಗ ಯಾರ್ಯಾರು ಆ ಸಂದರ್ಭದಲ್ಲಿ ಇದ್ದರು ಅದನ್ನೆಲ್ಲವನ್ನೂ ಕೂಡ ನೋಟ್ ಮಾಡ್ಕೊಂಡು ಅವ್ರನ್ನ ವಿಚಾರಣೆ ಕೂಡ ಮಾಡಿದ್ದಾರೆ, ಅವರ ಸ್ಟೇಟ್ಮೆಂಟನ್ನು ಕೂಡ ಮಾಡಿದ್ದಾರೆ. ಮುಂದಿನ ಹಂತದಲ್ಲಿ ಅವ್ರ ಬಗ್ಗೆ ಏನು ಕ್ರಮ ಕೈಗೊಳ್ಳಬೇಕು, ಅವ್ರನ್ನ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡಬೇಕು ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಕೇಸನ್ನು ರಿಜಿಸ್ಟರ್ ಮಾಡಿಕೊಂಡು ಅವರಿಂದ ಮಾಡ್ಕೋಬೇಕು. ಜೊತೆಗೆ ಈಗಾಗಲೇ ಯಾರ್ಯಾರಿಗೆ ಈಗ ಸಂಬಂಧಪಟ್ಟಂತೆ ಕೊಟ್ಟಿರೋದು ಅದನ್ನು ಸೀಸ್ ಮಾಡಬೇಕು. ಎಲ್ಲವೂ ಕೂಡ ಲೋಕಾಯುಕ್ತರು, ಪೊಲೀಸರು, ಕೆಲ ಕಾನೂನು ತಜ್ಞರಿಂದ ಈಗಾಗಲೇ ಅವ್ರಿಗೆ ಸೂಚನೆಗೆ ಅವರಿಗೆ ಮೊರೆ ಹೋಗಿದ್ದಾರೆ. ಅವರ ಒಂದು ವರದಿ ಬಂದ ನಂತರ ಮುಂದಿನ ಹಂತದಲ್ಲಿ ಕ್ರಮ ಕೈಗೊಳ್ತಾರೆ. ಚೈತ್ರ, ಓಕೆ, ಥ್ಯಾಂಕ್ ಯು ಕಿರಣ್ ಮಾಹಿತಿಗಾಗಿ.